ನನ್ನ ಪ್ರೀತಿಯ ಗೆಳತಿ ಮತ್ತು ಗೆಳೆಯರೇ, ಇವತ್ತು ನಮ್ಮ ಜೊತೆ ಅವ್ರ ಕಥೆಯನ್ನು ಹಂಚ್ಕೊಳ್ಳಿಕ್ಕೆ ಸೈಯದ್ ತೌಫ್ ಅವರು ಇದ್ದಾರೆ. ಬನ್ನಿ ಅವ್ರ ಪರಿಚಯ ಮಾಡ್ಕೊಳ್ಳೋಣ. ಸೈಯದ್ ಅವರೇ ನಮಸ್ತೆ. ನಮಸ್ತೆ. ನನ್ನ ಹೆಸರು ಬಂದ್ಬಿಟ್ಟು ಸೈಯದ್ ತೌಫ್ ಅಂತ. ನಾನು ನಮ್ಮ ಹೋಮ್ ಟೌನ್ ಬಂದ್ಬಿಟ್ಟು ದಾವಣಗೆರೆಯಿಂದ ನಾವು ಬಂದಿರೋದು. ಸೊ ಲಾಸ್ಟ್ ಪ್ರಿವಿಯಸ್ 20 ಇಯರ್ಸಿಂದ ಬ್ಯಾಂಗ್ಳೂರಲ್ಲೇ ಸೆಟಲ್ ಆಗಿದ್ದೀನಿ. ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ನಂದು ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ ಲಾಕ್ಡೌನಲ್ಲಿ ಡ್ರಾಪ್ ಔಟ್ ಆಯಿತು. ಸೊ ಡ್ರಾಪ್ ಔಟ್ ಆದಮೇಲೆ ಸುಮ್ಮನೆ ಎಲ್ಲಿ ಇದ್ದು ಯಾಕೆ ಸುಮ್ಮನೆ ಇದು ಮಾಡ್ಕೊಂಡ ಅಂತ ನಾಲೆಜ್ ಇತ್ತು, ಸರ್ಟಿಫಿಕೇಶನ್ಸ್ ಇತ್ತು. ಸೊ ನಾನು ಕಲ್ಟಲ್ಲಿ ಆ್ಯಸ್ ಎ ಟ್ರೈನರ್ ಬಂದು ಹೈರ್ ಆಗಿ ಸ್ಟಾರ್ಟ್ ಮಾಡಿದೆ. ಸೊ ಫಾಸ್ಟ್ 6-7 ಮಂತ್ಸಿಂದ ನಾನು ಇದರಲ್ಲೇ ಕಲ್ಟಲ್ಲೇ ಮಾಡ್ತಾ ಇರೋದು. ಐ ಮೀನ್ ಈ ಕೆಲಸವನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಯಾರಾದರೂ ಇನ್ಸ್ಪಿರೇಷನ್ ಇದ್ದಾರಾ? ನಿಮ್ಗೆ ಹೆಂಗೆ ಯೋಚನೆ ಬಂದಿತ್ತು? ಇನ್ಸ್ಪಿರೇಷನ್ ಬಂದ್ಬಿಟ್ಟು ನಮ್ಗೆ ಯಾರೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಇನ್ಸ್ಪಿರೇಷನ್ನು. ನಮ್ಮ ಸ್ವಲ್ಪ ಫ್ರೆಂಡ್ಸ್ ಇದ್ದಾರೆ, ಪವರ್ ಲಿಫ್ಟರ್ಸು ಸ್ವಲ್ಪ ಇದ್ದಾರೆ, ಬಾಡಿ ಬಿಲ್ಡರ್ಸು. ಸೊ ಅವರಿಂದಾನೇ ಇನ್ಸ್ಪೈರ್ ಆಗಿ ನಾನು ಈ ಫೀಲ್ಡಲ್ಲಿ ಟರ್ನ್ ಆಗಿರೋದು. ನಂದು ಪ್ಯಾಷನ್ ಬೇರೆ, ಪ್ರೊಫೆಷನ್ ಬೇರೆ ಇತ್ತು ಫಸ್ಟು. ಆಮೇಲೆ ನಾನು ಇನ್ಸ್ಪೈರ್ ಆಗಿ ನನ್ನ ಪ್ಯಾಷನ್ನು ಮತ್ತು ಪ್ರೊಫೆಷನ್ನ ಎರಡೂ ಒಂದೇ ಮಾಡಿಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡಿದ್ದು. ಸೈಯದವರೇ, ಒಬ್ಬ ನಾರ್ಮಲ್ ಪರ್ಸನ್, ಜನರಲ್ ಎಂಪ್ಲಾಯಿ ಫಿಟ್ ಆಗಿರ್ಬೇಕಂದ್ರೆ ಎಷ್ಟು ತಿಂಗಳು ಅಥವಾ ವರ್ಷ ಬೇಕಾಗುತ್ತೆ? ನೋಡಿ, ನೀವು ಪರ್ಟಿಕ್ಯುಲರ್ ಟೈಮ್ ಅಂತ ನಿಮ್ಗೆ ಇರಲ್ಲ. ಯಾಕಂದ್ರೆ ನೀವು ಪ್ರೀವಿಯಸ್ 20-30 ಇಯರ್ಸಿಂದ ನಿಮ್ಮ ಬಾಡಿನ ಯಾವ ಥರ ಟ್ರೀಟ್ ಮಾಡ್ಕೊಂಡು ಬಂದಿರ್ತೀರಾ, ಅದ್ರ ಬೇಸಸ್ ಮೇಲೆ ಬಿಟ್ಬಿಟ್ಟು ನಿಮ್ದು ನೆಕ್ಸ್ಟ್ ಏನಿರುತ್ತೆ ಅದು ಹೋಗೋದು. ಸೊ ಅದು ಪರ್ಟಿಕ್ಯುಲರ್ ಟೈಮ್ ಅಂತ ಇದು ಬಾಡಿಗೆ ಏನಿಲ್ಲ. ಜಸ್ಟ್ ನಾನು ಏನು ಹೇಳಕ್ಕೆ ಇದು ಮಾಡಿದೆ, 24 hours ಅಲ್ಲಿ 1 hour ನಿಮ್ಗೋಸ್ಕರ ತೆಗಿದೆ. ಬಿಕಾಸ್ ಯುವರ್ 40s ಡಿಪೆಂಡ್ಸ್ ಆನ್ ಯುವರ್ 20s. ನಿಮ್ಮ 20s ಅಲ್ಲಿ ನಿಮ್ಮ ಬಾಡಿನ ಯಾವ ಥರ ನೀವು ಟ್ರೀಟ್ ಮಾಡ್ತೀರಾ 20s 30s ಅಲ್ಲಿ, ಅದೇ ಥರ ಸೇಮ್ ನಿಮ್ಮ ಬಾಡಿ ನಿಮ್ಗೆ 40s 50s ಅಲ್ಲಿ ಸೇಮ್ ಥರ ರೆಸ್ಪಾನ್ಸ್ ನಿಮಗೆ ಕೊಡುತ್ತೆ. ಸೊ ನಾನು ಜಸ್ಟ್ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ 24 hours ಅಲ್ಲಿ 1 hour ನಿಮ್ಗೋಸ್ಕರ ತಗೊಳ್ಳಿ. ಅದು 1 hour ಬಂದ್ಬಿಟ್ಟು ನೀವು ಇವಾಗ ತೆಗೆದ್ರೆ ನೆಕ್ಸ್ಟ್ 10 years ಇನ್ನ ಹೆಲ್ದಿಯಾಗಿ ನೀವು ಕಂಟಿನ್ಯೂ ಮಾಡ್ಬೋದು. ಇವಾಗ ಟ್ರೈನರ್ ಆಗಬೇಕು ಅಂದ್ರೆ, ಒಬ್ಬ ಜಿಮ್ ಟ್ರೈನರ್ ಆಗಬೇಕಂದ್ರೆ ಏನು ಕ್ವಾಲಿಫಿಕೇಶನ್ ಬೇಕು ಅವ್ರಿಗೆ? ಬೀಯಿಂಗ್ ಎ ಟ್ರೈನರ್, ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಲುಕ್ ಅವರ್ ಸೆಲ್ಫ್. ಫಸ್ಟ್ ನಾವು ಚೆನ್ನಾಗಿರ್ಬೇಕು, ನಾವು ಕನ್ಸಿಸ್ಟೆನ್ಸಿ ಡಿಸಿಪ್ಲಿನ್ ಇಂದ ನಾವು ಫಾಲೋ ಮಾಡಬೇಕು. ನಾವು ಮಾಡ್ತಾ ನಮ್ಮ ಜೊತೆಲಿ ಏನು ನಮ್ಮನ್ನ ನಂಬಿಟ್ಟು ಬರ್ತಾ ಇದ್ದಾರೆ ಕ್ಲೈಂಟ್ಸು, ಅವರನ್ನ ನಾವು ನೋಡ್ಕೋಬೇಕು. ಅವರನ್ನ ನಾವು ನೋಡ್ಕೋಬೇಕಂದ್ರೆ ಫಸ್ಟ್ ಆಫ್ ಆಲ್ ನಮಗೆ ಕ್ವಾಲಿಫಿಕೇಶನ್ ಇರಬೇಕು. ಸೊ ಇದು ಪರ್ಟಿಕ್ಯುಲರ್ ಆಗಿ ಇದರಿಂದ ಸರ್ಟಿಫಿಕೇಶನ್ಸ್ ಕೋರ್ಸಸ್ ಇರುತ್ತೆ. ಸೊ ಅದನ್ನ ಕೋರ್ಸ್ ನಾವು ಕಂಪ್ಲೀಟ್ ಮಾಡಿ ಆಮೇಲೆ ಇಲ್ಲೆಲ್ಲ ಬರೋದು. ಕಾರ್ಪೊರೇಟ್ ಕಲ್ಟ್ ಬಂದ್ಬಿಟ್ಟು ಒಂದು ಕಾರ್ಪೊರೇಟು. ಸೊ ಕಾರ್ಪೊರೇಟ್ ಅಲ್ಲಿ ನಿಮಗೆ ನಾರ್ಮಲ್ ಆಗಿ ಯಾರೋ ನಾವು 2 years 3 years ಇಂದ ವರ್ಕೌಟ್ ಮಾಡ್ತಿದ್ವಿ, ಸೊ ಬಂದ್ಬಿಟ್ಟು ನಾವು ಇಲ್ಲಿ ವರ್ಕೌಟ್ ಮಾಡ್ತಿದ್ದೀವಿ, ನಾವು ಹೇಳ್ಕೊಡ್ತೀವಿ ಅಂತ ಹೇಳ್ಕೊಂಡು ಬಂದ್ರೆ ಈ ಫೀಲ್ಡ್ ಅಲ್ಲಿ ಅಂತೂ ಆ ಥರ ತುಂಬಾ ಜನ ಇದ್ದಾರೆ. ಲೋಕಲ್ ಜಿಮ್ಸ್ ಅಲ್ಲಿ ಎಲ್ಲ ಏನ್ ಹೇಳ್ತಾರೆ, ಬರ್ತಾರೆ, ನಾವು 2 years 3 years ಇಂದ ಮಾಡ್ತಾ ಇದೀವಿ ವರ್ಕೌಟ್ ಅಂತಾರೆ. ಡೈರೆಕ್ಟ್ ಆಗಿ ಅವ್ರು ಹೈರ್ ಮಾಡ್ಕೋತಾರೆ, ಅವ್ರ ಮ್ಯಾನೇಜ್ಮೆಂಟ್ ಏನಿರುತ್ತೆ ಅವರಿಂದ ಆಗುತ್ತೆ. ಬಟ್ ಟು ಬೀಯಿಂಗ್ ಎ ಪ್ರೊಫೆಷನಲ್, ಫಸ್ಟ್ ಆಫ್ ಆಲ್ ನಮಗೆ ಎಲ್ಲ ಗೊತ್ತಿರಬೇಕು, ಏನ್ ಮಾಡಬೇಕು ಏನ್ ಮಾಡಬಾರ್ದು. ಕ್ಲೈಂಟ್ಸ್ ಎಲ್ಲ ಬೇರೆ ಬೇರೆ ತರ ಇರುತ್ತೆ, ಒಂದೇ ಕ್ಲೈಂಟ್ಸ್ ತರ ಎಲ್ಲ ಕ್ಲೈಂಟ್ಸ್ ಒಂದೇ ತರ ಇರಲ್ಲ. ಸೊ ಅದನ್ನ ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನಮ್ದು ಎಕ್ಸ್ಪೀರಿಯನ್ಸು ಮತ್ತೆ ನಾಲೆಜ್ ಇರಬೇಕು, ಅದ್ರ ಮೇಲೆ ಡಿಪೆಂಡ್. ಓಕೆ ಸೈಯದ್ ಅವರೇ, ಇವಾಗ ಫುಡ್ ಲವರ್ಸ್ ಜಾಸ್ತಿ ಜನನೇ ಇರ್ತಾರೆ. ಇವಾಗ ನಮಗೆ ಎಲ್ಲೋ ಮನೆಗೆ ಹೋಗಿರುತ್ತೆ, ಸ್ವೀಟ್ ತಿನ್ಬೇಕು ಅನ್ಸುತ್ತೆ, ಬಿರಿಯಾನಿ ತಿನ್ಬೇಕು ಅನ್ಸುತ್ತೆ, ಅಥವಾ ಬೇಕರಿ ಐಟಮ್ ತಿನ್ಬೇಕು ಅನ್ಸುತ್ತೆ. ಅದರಿಂದ ಬಾಡಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ, ಎಷ್ಟು ಮಟ್ಟ ತಗೋಬಹುದು ನಾವು ಅನ್ನೋ ಬಗ್ಗೆ ಹೇಳ್ತೀರಾ? ನೋಡಿ, ಅದು ಫುಡ್ ಬೇಕಾದ್ರೆ ಬಂದ್ಬಿಟ್ರೆ ಆಲ್ಮೋಸ್ಟ್ ಎಲ್ಲರೂ ಇಂಡಿಯನ್ಸ್ ಅಲ್ಲಿ ಅಂದ್ರೂ ತುಂಬಾ ಜಾಸ್ತಿನೇ ಇದೆ. ಫುಡ್ಡು, ನಾನ್ ವೆಜ್ಜು, ಸ್ವೀಟ್ಸು, ಅದರಲ್ಲಿ ಕ್ರೇವಿಂಗ್ಸ್ ಎಲ್ಲಾಗಿರುತ್ತೆ, ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಬಟ್ ನಾವು ಏನು ಮಾಡ್ಬೇಕಂದ್ರೆ ಫಾರ್ ಹೆಲ್ದಿ ಲೈಫ್ ಸ್ಟೈಲ್ ವಿ ಹ್ಯಾವ್ ಟು ಗೋ ವಿತ್ ದ ಹೆಲ್ದಿ ವೇ. ಲೈಕ್ ನಿಮಗೆ ಇರುತ್ತೆ, ಆಪ್ಷನ್ ಇರುತ್ತೆ, ನಿಮಗೆ ಬಿರಿಯಾನಿನೂ ಇರುತ್ತೆ, ವೆಜ್ ಇರುತ್ತೆ. ಸೊ ಅದರಲ್ಲಿ ನೀವು ಒಂದು ಸಪೋಸ್ 20% ಆಫ್ ನಾನ್ ವೆಜ್ ತಗೊಳ್ಳಿ, 50% ಆಫ್ ವೆಜ್ ತಗೊಳ್ಳಿ. ಆ ಥರ ನೀವು ಕೊಲ್ಯಾಬ್ ಮಾಡ್ಕೊಂಡು ಎರಡು ನೋಡ್ಕೊಂಡು ಹೋದ್ರೆ ನೀವು ಹೆಲ್ದಿಯಾಗಿ ಇರ್ಬೋದು. ಜಸ್ಟ್ ಏನಿರುತ್ತೆ, ತಿನ್ನಿ, ನಾವು ತಿನ್ನಬಾರ್ದು ಅಂತ ಹೇಳ್ತಿಲ್ಲ, ತಿನ್ನಿ, ಬಟ್ ಅವಾಯ್ಡ್ ಮಾಡಿ. ಆಯಿಲಿ ಫುಡ್ಸ್, ಜಂಕ್ ಫುಡ್ಸ್ ಅದೆಲ್ಲ ಅವಾಯ್ಡ್ ಮಾಡ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ, ನಿಮಗೆ ಆಗುತ್ತೆ. ಇವಾಗ ನಿಮ್ಮ ಪ್ರೊಫೆಷನಲ್ಲಿ ತಿಂಗಳಿಗೆ ಅಂದಾಜಾಗಿ ಎಷ್ಟು ದುಡಿಮೆ ಮಾಡ್ಬೋದು? ನೋಡಿ, ಇಟ್ ಡಿಪೆಂಡ್ಸ್ ನೀವು ಯಾವ ಥರ ಇದ್ದೀರಾ. ನೀವು ಕಾರ್ಪೊರೇಟಲ್ಲಿ ಇದ್ದೀರಾ, ನಾನ್ ಕಾರ್ಪೊರೇಟಲ್ಲಿ ಇದ್ದೀರಾ, ಅದು ಅದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ. ಸೊ ನೀವು ಯಾವುದೋ ಕಾರ್ಪೊರೇಟ್ ಕಂಪನೀಸ್ ಕಡೆ ಹೋದರೆ ಲೈಕ್ ನಿಮಗೆ ಸೇಮ್ ವೇ ಜಿಮ್ ಫೀಲ್ಡ್ಸಲ್ಲೂ ಕಾರ್ಪೊರೇಟ್ ನಾನ್ ಕಾರ್ಪೊರೇಟ್ ಬರುತ್ತೆ. ಯಾವ ಥರ ನಿಮಗೆ IIT IBO ಅದೆಲ್ಲ BPO ಅಲ್ಲೆಲ್ಲ ಬರುತ್ತೆ, ಅದೇ ಥರ ಇದರಲ್ಲೂ ಬರುತ್ತೆ, ಕಾರ್ಪೊರೇಟ್ಸ್ ನಾನ್ ಕಾರ್ಪೊರೇಟ್ಸ್. ಸೊ ನೀವು ವೆಲ್ ಸರ್ಟಿಫೈಡ್ ಇದ್ದರೆ, ನಿಮಗೆ ನಾಲೆಜ್ ಚೆನ್ನಾಗಿದ್ರೆ ನೀವು ಹೈ ಪೇ ಮಾಡ್ಬೋದು. ಇಲ್ಲ ನಿಮ್ಮದು ಕ್ಲೈಂಟ್ ಬೇಸ್ ಚೆನ್ನಾಗಿದ್ರೆ ನೀವು ಫ್ರೀಲ್ಯಾನ್ಸಿಂಗ್ ತೊಗೊಂಡು ಮಾಡ್ಬೋದು, ಆನ್ಲೈನ್ ಟ್ರೈನಿಂಗ್ಸ್ ಮಾಡ್ಬೋದು, ಆಫ್ಲೈನ್ ಸೆಷನ್ಸ್ ಇರುತ್ತೆ, ಅದು ಎಲ್ಲ ಮಾಡ್ಕೋಬೋದು. ಸೊ ಇಟ್ಸ್ ಡಿಪೆಂಡ್. ಸೊ ಮಿನಿಮಮ್ ಬ್ಯಾಂಗ್ಳೂರಲ್ಲಿ 4 members ಸರ್ವೈವ್ ಮಾಡೋಕ್ಕೆ ಬೆಸ್ಟ್, ಆರಾಮಾಗಿ ಲಕ್ಸುರಿಯಸ್ ಲೈಫ್ ಸರ್ವೈವ್ ಮಾಡ್ಬೋದು 4 members ಇದ್ದರೆ. ಆವ್ರೇಜ್ ಆಗಿ ಎಷ್ಟು? ಆವ್ರೇಜ್ ಆಗಿ ನಿಮಗೆ 30 to 40 ಡಿಪೆಂಡ್ಸ್ ಎಕ್ಸ್ಪೀರಿಯನ್ಸ್ ಮೇಲೆ. ಇವಾಗ ನೀವು ತುಂಬ ಫಿಟ್ ಆಗಿದ್ದೀರಾ ಮತ್ತು ಲುಕಿಂಗ್ ಹ್ಯಾಂಡ್ಸಮ್ ಆಗಿದ್ದೀರಾ. ನಿಮ್ಮ ಬಾಡಿ ಮೇಂಟೈನ್ ಮಾಡಬೇಕಾದ್ರೆ ಎಷ್ಟು ಟೈಮ್ ತೊಗೊಂಡಿತ್ತು ನಿಮಗೆ?
ಸೊ ನಾನು ಸ್ಟಾರ್ಟ್ ಮಾಡಿದ್ದು 5 years ಬ್ಯಾಕ್. ನಾನು ಸ್ಟಾರ್ಟ್ ಮಾಡುವಾಗ ನನ್ನ ಬಾಡಿ ಕಂಡೀಷನ್ ಈ ಥರ ಇದ್ದಿಲ್ಲ. 45 kg ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಇವಾಗ ಈ ಕಂಡೀಷನ್ ಬರಬೇಕಂದ್ರೆ ನನಗೂ ತುಂಬ ಸ್ಯಾಕ್ರಿಫೈಸಸ್ ಇದೆ. ಸೊ ನಂದ್ರಲ್ಲೇ ನೀವು ಲಾಸ್ಟ್ ಟೈಮ್ ಕೇಳಿದ್ರಲ್ಲ ಹ್ಮ್. ಫುಡ್ ಯಾವ ಥರ ಇರುತ್ತೆ ಅಂತ, ಅದೇ ಸೇಮ್ ಇಂಡಿಯನ್ ಫ್ಯಾಮಿಲೀಸಲ್ಲಿ ನಾನು ಬರೋದು. ನನಗೂ ಏನಿದೆ ಈ ಮೇಂಟೈನ್ ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ಡೆಡಿಕೇಶನ್ ಇರಬೇಕು, ಡಿಸಿಪ್ಲಿನ್ ಇರಬೇಕು, ಆ್ಯಂಡ್ ಫುಡ್ನ ಕಂಟ್ರೋಲ್ ಇರಬೇಕು. ನ್ಯಾಚುರಲಿ ಆಗಿ ಮಾಡ್ಬೋದು, ನ್ಯಾಚುರಲ್ ಆಗಿ ಆರಾಮಾಗಿ ಮಾಡ್ಬೋದು. ಸೊ ಜಸ್ಟ್ ಏನಂದ್ರೆ ಡಿಸಿಪ್ಲಿನಿಂದ ಫಾಲೋ ಮಾಡ್ಕೊಂಡು ಹೋದ್ರೆ ಎಲ್ಲ ಆಗುತ್ತೆ. ನೀವೆಲ್ಲ ಇದೇ ತರ ಫಿಟ್ ಅಂಡ್ ಫೈನ್ ಇರ್ಬೋದು. ಜಸ್ಟ್ ಒನ್ ಥಿಂಗ್ ಏನಂದ್ರೆ ಮೈಂಡಲ್ಲಿ ಇಟ್ಕೊಳ್ಳಿ, ಡಿಸಿಪ್ಲಿನ್. ಫಿಟ್ ಆಗಿರೋದ್ರಿಂದ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ನಿಮ್ಮ ಮೂಲಕ, ನಿಮ್ಮ ಅನುಭವದ ಮೂಲಕ ಜನರಿಗೆ ಹೇಳ್ಬೋದಾ? ನೋಡಿ, ಫಿಟ್ನೆಸ್ ಇದೆಲ್ಲ ನೀವು ಜಿಮ್ಮಲ್ಲಿ ಬಂದ್ಬಿಟ್ಟು 50 kg 100 kg ಲಿಫ್ಟ್ ಮಾಡ್ತೀರಾ, ಅದೆಲ್ಲ ಫಿಟ್ನೆಸ್ ಇಲ್ಲ. ಫಿಟ್ನೆಸ್ ಬಂದ್ಬಿಟ್ಟು ನೀವು ಕೂತ್ಕೊಂಡು ವಿತೌಟ್ ಎನಿ ಸಪೋರ್ಟ್ ನಿಂತ್ಕೋತಿರಲ್ಲ, ಅದು ಫಿಟ್ನೆಸ್. 2 kilometers 1.5 kilometers ನೀವು ಆರಾಮಾಗಿ ವಾಕ್ ಮಾಡ್ಕೊಂಡು ಹೋಗ್ತಿರಲ್ಲ, ಅದು ಬಂದ್ಬಿಟ್ಟು ಫಿಟ್ನೆಸ್. 3rd floor 4th floor ವಿತೌಟ್ ರೀಸಿಂಗ್ ಹೈ, ಇದು ಏನ್ ಹೇಳೋದು ಅದಕ್ಕೆ, ವೀಸಿಂಗ್. ಹೈ ವೀಸಿಂಗ್ ಇಂದ 3 floors 4 floors ಏನ್ ಈಸಿಯಾಗಿ ಹತ್ಕೊಂಡು ಹೋಗ್ತಿರಲ್ಲ, ಅದು ಬಂದ್ಬಿಟ್ಟು ಫಿಟ್ನೆಸ್, ಆಕ್ಚುಲ್ ಫಿಟ್ನೆಸ್. ಸೊ ಪ್ರಾಕ್ಟಿಕಲ್ ಆಗಿ ಏನ್ ಹೇಳ್ಬೇಕು ಅಂದ್ರೆ, ಫಿಟ್ ಆಗಿದೆ ನಿಮ್ಮ ಹೆಲ್ತ್ ನ ನೀವು ನೋಡ್ಕೋಬಹುದು. ನೀವು ಫಿಟ್ ಆಗಿದ್ರೆ ನಿಮ್ಮನ್ನ ನೋಡಿ ಇನ್ನ ಬೇರೆಯವ್ರು ಇನ್ಸ್ಪೈರ್ ಆಗ್ತಾರೆ. ಅವ್ರ ಇನ್ಸ್ಪೈರ್ಗಿಂದ ನೀವು ಫಿಟ್ ಇರ್ತೀರಾ, ಅವ್ರು ಫಿಟ್ ಇರ್ತಾರೆ. ನೀವು ಡೈಲಿ ಏನ್ ಡಯಟ್ ಪ್ಲಾನ್ ಫಾಲೋ ಸೊ ಎವ್ರಿ ಪರ್ಸನ್ಗೆ ಬೇರೆ ಬೇರೆ ಇದಿರುತ್ತೆ. ನಾನ್ ವೆಜಸ್ಗೆ ಬೇರೆ ಇರುತ್ತೆ ಡಯಟ್ ಪ್ಲಾನ್ಸ್, ವೆಜಿಟೇರಿಯನ್ಸ್ಗೆ ಬೇರೆ ಇರುತ್ತೆ. ನೀವು ಜನರಲಿ ಒನ್ ಡೇ ಅಲ್ಲಿ ಮಾರ್ನಿಂಗ್ ಇದ್ದಾಗಿಂದ ನೈಟ್ ಮಲಗುವವರೆಗೂ ಒನ್ ಡೇ, ಮಾರ್ನಿಂಗ್ ಇಂದ ಈವ್ನಿಂಗ್ ವರೆಗೂ ನಮ್ದು ಯೂಶುವಲಿ ಡೇ ಅಲ್ಲಿ 4-5 ಮೀಲ್ಸ್ ಇರುತ್ತೆ. ಅದರಲ್ಲಿ ರೈಸ್, ಚಿಕನ್, ಎಗ್ಸ್, ಓಟ್ಸ್ ಯೂಶುವಲ್ ಅದೇ ಇರುತ್ತೆ. ಇವಾಗ ತುಂಬಾ ಜನ ಜಿಮ್ಗೆ ಬರ್ಬೋದಾ ಇಲ್ಲ ಮನೆಯಲ್ಲೇ ಮಾಡ್ಬೋದಾ ಅಂತ ಡೌಟ್ಫುಲ್ ಆಗಿರ್ತಾರೆ. ಜಿಮ್ಗೆ ಬಂದ್ರೆ ಏನು ಅವ್ರಿಗೆ ಅಡ್ವಾಂಟೇಜ್ ಇರುತ್ತೆ, ಮನೇಲಿ ಮಾಡಿದ್ರೆ ಏನು ಅಡ್ವಾಂಟೇಜ್ ಇರುತ್ತೆ, ಅದು ಹೇಳ್ಬೋದು? ನೋಡಿ, ಜಿಮ್ಗೆ ಬರ್ದಿರೋದು ಅದು ಫಸ್ಟು. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ನಿಮ್ಗೆ ಏನಿದೆ ಅಂದರೆ, ನಿಮ್ಮ ಮೈಂಡ್ ಸೆಟ್ ಯಾವ ಥರ ಇರುತ್ತೆ ಅದ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಜಿಮ್ಗೆ ಬರಬೇಕು ಬರಬಾರ್ದು ಅದಂತ ನಾನು ಹೇಳೋಕ್ಕಾಗಲ್ಲ. ಬಿಕಾಸ್ ಸ್ವಲ್ಪ ಸೀನಿಯರ್ ಪರ್ಸನ್ಸ್ ಇರ್ತಾರೆ, ಅವ್ರಿಗೆ ಆಚೆ ಬರೋಕ್ಕಾಗಲ್ಲ. ಸೊ ಅವ್ರ ಮನೆಯಲ್ಲೂ ಮಾಡ್ಕೋಬೋದು. ಜಸ್ಟ್ ವಾಕಿಂಗು, ಸ್ವಲ್ಪ ಹೋಮ್ ವರ್ಕೌಟ್ಸ್ ಬರುತ್ತೆ, ಎಕ್ಸಸೈಸಸ್ ಬರುತ್ತೆ, ಅದೆಲ್ಲ ಮಾಡ್ಕೋಬೋದು. ಬಟ್ ಜಿಮ್ ಬರೋದ್ರಿಂದ ಏನಿದೆ ಅಂದರೆ, ನೀವು ಪರ್ಟಿಕ್ಯುಲರ್ ಆಗಿ ಒಂದು ವೇ ಇರುತ್ತೆ, ಅದರಲ್ಲಿ ಟ್ರೈನ್ ಮಾಡ್ಬೋದು. ಇಲ್ಲಿ ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಆ ಥರ ಇರುತ್ತೆ. ಜಿಮ್ಮಿಗೆ ಬಂದರೆ ನಿಮಗೆ ಇಬ್ರಿಗೆ ನೋಡ್ಬಿಟ್ಟು ನೀವು ಮೋಟಿವೇಟ್ ಆಗ್ತೀರಾ, ಅವ್ರನ್ನ ನೋಡ್ಬಿಟ್ಟು ನೀವು ಮೋಟಿವೇಟ್ ಆಗ್ತೀರಾ. ಸೊ ಆ ಥರ ಇರುತ್ತೆ. ಪ್ಲಸ್ ನೀವು ಮಸಲ್ ಟ್ರೈನ್ ಏನಿದೆ, ಮಸಲ್ ಟ್ರೈನಿಂಗ್ನ ನೀವು ಮನೆಯಲ್ಲಿ ಮಾಡೋಕ್ಕಾಗಲ್ಲ. ಕಾರ್ಡಿಯೋ ಮಾಡ್ಬೋದು, ವಾಕಿಂಗ್ ಮಾಡ್ಬೋದು, ಸ್ಟ್ರೆಚಸ್ ಮಾಡ್ಬೋದು, ಹೋಮ್ ವರ್ಕೌಟ್ಸು, ಎಕ್ಸಸೈಸಸ್ ಮಾಡ್ಬೋದು. ಬಟ್ ನಿಮಗೆ ಪರ್ಟಿಕ್ಯುಲರ್ ಮಸಲ್ಸ್ ಟ್ರೈನಿಂಗ್ ಏನಿರುತ್ತೆ, ಆ ಮಸಲ್ ಟ್ರೈನಿಂಗ್ ಬಂದ್ಬಿಟ್ಟು ನಿಮಗೆ ಮನೆಯಲ್ಲಿ ಮಾಡೋಕ್ಕಾಗಲ್ಲ. ಸೊ ಗೈಡೆನ್ಸು ನಿಮಗೆ ಮನೆಯಲ್ಲಿ ಯಾರು ಇರಲ್ಲ. ಸೊ ಜಿಮ್ಮಿಗೆ ಬರೋದ್ರಿಂದ ಏನಾಗಿರುತ್ತೆ, ನಿಮಗೆ ಪ್ರಾಪರ್ ಅಂಡರ್ ಗೈಡೆನ್ಸ್ ಇರ್ತೀರಾ, ಇಲ್ಲಿ ಇಕ್ವಿಪ್ಮೆಂಟ್ಸ್ ಚೆನ್ನಾಗಿರುತ್ತೆ. ಸೊ ಅದರಿಂದ ನೀವು ಮಾಡ್ಬೋದಿಲ್ಲ ಅನ್ಕೊಂಡು. ಇದಾರೆ ಬೇಸಿಕ್ ಆಗಿ ಜನರಲ್ ಆಗಿ ಜಿಮ್ಗೆ ಬಂದ ಕೂಡಲೇ ಏನು ವಾರ್ಮ್ ಅಪ್ ಮಾಡಿದ್ರೆ ಒಳ್ಳೇದು? ತೋರಿಸ್ಬೋದು. ಜಿಮ್ಮಿಗೆ ಬಂದ್ಬಿಟ್ರೆ ಡೈರೆಕ್ಟ್ ಆಗಿ ಸ್ಟಾರ್ಟ್ ಮಾಡೋದ್ರಿಂದ ನಿಮ್ಗೆ ಏನಂದ್ರೆ ಇಂಜರೀಸ್ ಪ್ರಾಬ್ಲಮ್ಸ್ ಇರುತ್ತೆ, ಇಂಜರಿ ಆಗುತ್ತೆ, ಕ್ರ್ಯಾಂಪ್ಸ್ ಆಗುತ್ತೆ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ನೀವು ಫಸ್ಟು ಬಂದ್ಬಿಟ್ಟು ಮೊಬಿಲಿಟಿ ಎಕ್ಸಸೈಸಸ್ ನಾರ್ಮಲ್ ಆಗಿ ಏನು ಮಾಡ್ತೀರಾ, ರೊಟೇಷನ್ಸ್ ಮಾಡ್ಬೋದು. ಸ್ವಲ್ಪ ಬಾಡಿನ ವಾರ್ಮ್ ಮಾಡಿಬಿಟ್ಟು, ಸ್ವಲ್ಪ ಬಾಡಿಯಲ್ಲಿ ಬ್ಲಡ್ ಫ್ಲೋ ಫಾಸ್ಟ್ ಆಗಬೇಕು. ಆ ಥರ ನೀವು ಏನಾದರೂ ಮಾಡಿ, ಜಂಪಿಂಗ್ ಜಾಕ್ಸ್ ಆಗ್ಬೋದು, ಸ್ಕ್ವಾಟ್ಸ್ ಆಗ್ಬೋದು, ಇಲ್ಲ ಜಸ್ಟ್ ರೊಟೇಷನ್ಸು ಎಲ್ಲ ಮಾಡಿಬಿಟ್ಟು ಸ್ವಲ್ಪ ನಿಮ್ಮ ಬಾಡಿನ ವಾರ್ಮ್ ಮಾಡ್ಕೊಂಡು ಆಮೇಲೆ ನೀವು ವರ್ಕೌಟ್ ಸ್ಟಾರ್ಟ್ ಮಾಡಿದ್ರೆ ಬೆಸ್ಟ್ ರಿಸಲ್ಟ್ಸ್ ಇರುತ್ತೆ. ನೀವು ತೋರಿಸ್ಬೋದು ಒಂದು 2-3? ನಾರ್ಮಲಿ ಆಗಿ ನೀವು ಟ್ರೆಡ್ಮಿಲ್ ಇರುತ್ತೆ, ಟ್ರೆಡ್ಮಿಲ್ ಮಾಡ್ಬೋದು. ಇಲ್ಲ ಸೈಕ್ಲಿಂಗ್ ಇರುತ್ತೆ, ಸೈಕ್ಲಿಂಗ್ ಮಾಡ್ಬೋದು. ಇಲ್ಲ ಅಂದರೆ ಮೊಬಿಲಿಟಿ ಎಕ್ಸಸೈಸಸ್ ಏನಿರುತ್ತಲ್ಲ, ಜಸ್ಟ್ ರೊಟೇಷನ್ಸ್ ಇರುತ್ತೋ, ಎಲ್ಬೋ ರೊಟೇಷನ್ಸ್ ಇರುತ್ತೆ, ಟಂಕ್ ರೊಟೇಷನ್ ಇರುತ್ತೆ, ಇಲ್ಲಾಂದರೆ ಜಂಪಿಂಗ್ ಜಾಕ್ಸ್ ಥರ ಬರುತ್ತೆ, ಸ್ಕ್ವಾಟ್ಸು, ಪುಷಪ್ಸು, ಪುಲ್ಅಪ್ಸು. ಸೊ ಅದನ್ನು ಮಾಡ್ಕೊಂಡು ಈಸಿಯಾಗಿ ಮಾಡ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಥ್ಯಾಂಕ್ ಯು ತವಾಫ್ ಅವರೇ, ನಿಮ್ಮ ಅನುಭವ ಮತ್ತು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು.